महाराष्ट्रातील पश्चिम घाटांमध्ये बेळगावमधील पावसाचा जोर काहीसा कमी झाला आहे. तरी सुद्धा पुढील आठवड्यामध्ये मोठ्या पावसाचा इशारा हवामान खात्याने दिलाय. त्यामुळे बेळगाव जिल्ह्यातील नदीकाठच्या गावात जलाशयांमधून पुराचा धोका निर्माण झालाय. कारण महाराष्ट्रातील कोयना, वारणा आणि जिल्ह्यामधील हिडकल, मलप्रभा जलाशय 90% भरलेले आहेत. पुन्हा एकदा मोठ्या पावसाची सुरुवात झाल्यास जलाशयांमधून अधिक प्रमाणात पाणी सोडण्याची शक्यता आहे. त्यामुळे नदीकाठच्या क्षेत्रामध्ये पूर स्थिती निर्माण होण्याची शक्यता आहे. सध्याच्या स्थितीमध्ये कृष्णा नदीमध्ये 2,50,000 क्युसेक पाण्याचा विसर्ग होतोय. ಎರಡು ಕ್ಯಾಚ್ಮೆಂಟ್ ಏರಿಯಾಸಲ್ಲಿ ನಮ್ಮ ಗಮನ ಇರುತ್ತೆ. ಮಹಾರಾಷ್ಟ್ರದಲ್ಲಿ ಆಲ್ರೆಡಿ ತಮ್ಮೆಲ್ಲರಿಗೂ ಗೊತ್ತಿದೆ, ಸತಾರಾ, ಸಾಂಗ್ಲಿ, ಕೊಲ್ಹಾಪುರ ಇದು ನಮ್ಮ ಮೇನ್ ಫೋಕಸ್ ಏರಿಯಾ ಇರುತ್ತದೆ. ಮುಂದಿನ ವಾರನೂ ನಾವು ಅಲ್ಲಿನ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡ್ಕೊಳ್ತಾ ಅಲ್ಲಿಂದ ನೀರು ಬಿಟ್ಟಿದ ನಂತರ ಕೊಯ್ನಾದಿಂದ ಇರ್ಬೋದು, ಮಳೆ ಆದ ನಂತರ ನಮ್ಮ ಜಿಲ್ಲೆಗೆ ಬರಲಿಕ್ಕೆ ನಮಗೆ 3 ದಿವಸ ಸಿಗುತ್ತೆ. ಸೊ ಆ ಮಧ್ಯದಲ್ಲಿ ನಾವು ಲಾಸ್ಟ್ ಟೈಮ್ ಹೆಂಗೆ ಪ್ಲ್ಯಾನ್ ಮಾಡಿದ್ವೋ ಹಿಂದಿನ 10 ದಿವಸದಲ್ಲಿ ಮುಂದಿನ ವಾರದಲ್ಲಿನೂ ಅದೇ ರೀತಿ ಪ್ಲ್ಯಾನ್ ಮಾಡ್ಕೊಳ್ತೀವಿ. ಸರ್, ಈಗ ಮೊನ್ನೆ ಕಾಳಜಿ ಕೇಂದ್ರದ ವಿಚಾರ ಸಂಬಂಧಪಟ್ಟಂತೆ ಎಸಿ ಅವರ ನೇತೃತ್ವದ ಒಂದು ತನಿಖಾ ತಂಡ ರಚನೆ ಮಾಡಿದ್ದೀವಿ. ಕರೆಕ್ಟ್. ಸೊ ಅದೇನಾದರೂ ವರದಿ ಬಂದಿದೆ? ಈಗ ವರದಿ ಕೊಡ್ತಾರೆ, ಒಂದು ಪ್ರಿಲಿಮಿನರಿ ರಿಪೋರ್ಟ್ ಅವ್ರು ಕೊಟ್ಟಿದ್ದಾರೆ. ಸೊ ಫಸ್ಟ್ ಡೇ ಜನರು ಬಂದರು, ಸೆಕೆಂಡ್ ಡೇಯಿಂದ ಜನರು ವಾಪಸ್ ಹೋದರು ನೀರಿನ ಮಟ್ಟ ಕಡಿಮೆ ಆದ ನಂತರ ಅಂತ ಹೇಳಿದರು. ಸೊ ಆದರೂ ಒಂದು ಸತಿ ಟೋಟಲ್ ಡೀಟೇಲ್ ರಿಪೋರ್ಟ್ ತಗೊಳ್ಳಿ ಅಂತ ನಾನು ಹೇಳಿದ್ದೀನಿ. ಇದನ್ನು ನಮ್ಮ ಮುಖ್ಯ ಕಾರ್ಯದರ್ಶಿಗಳೂ ಈ ಒಂದು ಸಿಚುವೇಶನ್ನು ಭಾಳ ಸೂಕ್ಷ್ಮವಾಗಿ ಮಾನಿಟರ್ ಮಾಡ್ತಾ ಇದ್ದಾರೆ. ಅದರಿಂದ ಎಲ್ಲರೂ ಅಲರ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಪ್ಲಸ್ ಎಲ್ಲೆಲ್ಲಿ ನಾವು ಮೇವು ಕೊಡ್ತಾ ಇದ್ದೀವೋ ಅದಕ್ಕೂ ನಾನೊಂದು ಹೊಸ ಆದೇಶವನ್ನು ಜಾರಿ ಮಾಡಿದ್ದೀನಿ. ಎಲ್ಲೆಲ್ಲಿ ಈಗ ಸದ್ಯಕ್ಕೆ ಅವಶ್ಯಕತೆ ಇಲ್ಲ, ತಕ್ಷಣದಿಂದನೇ ಅದನ್ನು ಪರಿಗಣಿಸಿ ಮತ್ತೆ ಒಂದು ಸತಿ ಇನ್ವೆಸ್ಟಿಗೇಟ್ ಮಾಡಿ ಅದನ್ನು ಕ್ಲೋಸ್ ಮಾಡಬೇಕಂತ ಹೇಳಿ ಅದನ್ನು ಮಾಡ್ತೀವಿ. ಈ ಪ್ರಕರಣದಾಗ ಏನಾದರೂ ಯಾರಿಗಾದರೂ ನೋಟಿಸ್ ಕೊಡೋದು ಸದ್ಯಕ್ಕೆ ಏನಿಲ್ಲ, ಬಟ್ ಟೋಟಲ್ ಎಂಕ್ವೈರಿ ಆದ ನಂತರ ನಾವು ಆ ಆ್ಯಕ್ಷನ್ನು ತಗೊಳ್ತೀವಿ. घटप्रभा नदीमध्ये 10,000 क्युसेक तर मलप्रभा नदीमध्ये 5,000 क्युसेक पाणी आहे. 7 नद्यांनी बुडालेले जिल्ह्यातील बहुतांश पूल वाहतुकीसाठी खुले करण्यात आलेत. विशेषतः गोकाक, मुडलगी, अथणी, चिक्कोडी, निपाणी तालुक्यातील काळजी केंद्रामध्ये असलेले लोक आपापल्या घरी परतले आहेत. त्यामुळे पुन्हा पावसाच्या अंदाजाने नदीकाठच्या ग्रामस्थांमध्ये पुराची भीती निर्माण झाली आहे. ಈ ರಾಜ್ಯದ ಸರ್ಕಾರಕ್ಕೆ ಇನ್ನೊಂದು ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ. ಈಗಾಗಲೇ ಸುಮಾರು 15-20 ದಿವಸದಿಂದ ನಿರಂತರವಾಗಿ ಈ ಪ್ರವಾಹದ ಭೀತಿಯಲ್ಲಿ ಈ ಘಟಪ್ರಭಾ ಇರ್ಬೋದು, ಕೃಷ್ಣ, ಮಲಪ್ರಭಾ ಮತ್ತು ಸುಮಾರು ರಾಜ್ಯದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಮಹಾರಾಷ್ಟ್ರ ಮತ್ತು ಈ ಭಾಗದಲ್ಲಿ ನಿರಂತರವಾಗಿ ಮಳೆಯಾಗಿ ಇವತ್ತು ಇಡೀ ಎಲ್ಲ ಕೂಡ ಜಲವೃತವಾಗಿದ್ದವು. ಮತ್ತು ಅದೇ ರೀತಿಯಾಗಿ ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕ ಇರ್ಬೋದು, ಎಲ್ಲ ಡ್ಯಾಮ್ಗಳು ಈಗಾಗಲೇ 90-95% ಡ್ಯಾಮ್ಗಳು ಈಗಾಗಲೇ ತುಂಬಿ ಇವತ್ತು ಎಲ್ಲ ಕೂಡ ಇವತ್ತು ಜಲವೃತ ಆಗಿ ಸಾಕಷ್ಟು ಇವತ್ತು ಕುಟುಂಬಗಳು ಬೀದಿಗೆ ಬಂದವು. ಈಗಾಗಲೇ ಸಾಕಷ್ಟು ಕುಟುಂಬಗಳ ತಾವೇನು ಇವತ್ತು ಕೇಂದ್ರಗಳನ್ನು ತೆಗೆದ್ರಿ. ಇವತ್ತು ಆ ಕೇಂದ್ರ ಕೂಡ ಇವತ್ತು ನನ್ನ ರೈತ ಬಂಧುಗಳು, ಬಡವರು ಎಲ್ಲರೂ ಕೂಡ ಸಂಕಷ್ಟದಾಗದಾರ. ಆದರೂ ಕೂಡ ನಿನ್ನೆ ರಾಜ್ಯದ ಮುಖ್ಯಮಂತ್ರಿಯ ಪ್ರವಾಹ ಪೀಡಿತ ಜನರನ್ನು ಇಲ್ಲಿ ಎಲ್ಲ ವೀಕ್ಷಣೆ ಮಾಡೋಕ್ಕೆ ಬಂದ ಸಂದರ್ಭದಾಗ ಮತ್ತು ಕೂಡ ಈ ರಾಜ್ಯದ ಮುಖ್ಯಮಂತ್ರಿಯವರ ಒಂದು ವಾರದಾಗ ಮತ್ತೊಂದು ದೊಡ್ಡ ಮಳೆ ಆಕ್ಕೈತಿ ಅನ್ನುವಂಥದ್ದು ಅವರ ರಾಜ್ಯದ ಮುಖ್ಯಮಂತ್ರಿಯವರು ಹೇಳ್ಯಾರು. ಇವತ್ತು ಅದಕ್ಕಾಗಿ ಇವತ್ತೇನು ತಾವು ಇವತ್ತು ಗಂಜಿ ಕೇಂದ್ರಗಳನ್ನು ತಾವು ತೆಗೆದಿರಿ, ತಾವು ಅದನ್ನು ಕಂಟಿನ್ಯೂ ನಿರಂತರವಾಗಿ ಮುಂದುವರಿಸ್ರಿ. ಯಾಕಂದ್ರೆ ದನಕರುಗಳಿಗೆ ಏನು ಮೇವು ಕೊಡ್ತಾ ಇದ್ರಿ ಇದನ್ನೆಲ್ಲ ಮುಂದುವರಿಸ್ರಿ. ಯಾಕಂದ್ರೆ ಈಗ ಹೊಳಿ ಇಳಿತಾ ಇದೆ ಅಂತೇಳಿ ನಮ್ಮ ಜನರು ಮತ್ತು ಕೂಡ ಹೋದ್ರಪ್ಪ ಅಂತಂದ್ರೆ, ಯಾಕಂತಂದ್ರೆ ಮತ್ತೆ 4 ದಿವಸನಾಗ ನದಿ ಬತ್ತಪ್ಪ ಅಂದ್ರೆ ಮತ್ತು ಹೆಚ್ಚಿನ ಪ್ರಮಾಣದಾಗ ಆತಂಕ ಆಕೈತಿ. ದಯವಿಟ್ಟು ನಮ್ಮ ಎಲ್ಲ ಪ್ರವಾಹ ಪೀಡಿತರಿಗೆ ತಾವೆಲ್ಲ ಎಚ್ಚರಿಕೆ ಮೂಡಿಸಿ, ರೈತರ ನೀವು ಅಧಿಕಾರಿಗಳ ಸರ್ಕಾರ ಎಲ್ಲ ಕೂಡ ಇವತ್ತು ಅವರಿಗೆ ಎಚ್ಚರಿಕೆಯನ್ನು ಮೂಡಿಸುವಂಥದ್ದು ಕೆಲಸ ಮಾಡಬೇಕಾಗೈತಿ. ಅದಕ್ಕೆ ನನ್ನ ಎಲ್ಲ ಈ ರಾಜ್ಯದ ಮುಖ್ಯಮಂತ್ರಿಯವರ ತಾವೇ ಹೇಳಿದಾಗ ಕೂಡ ಮತ್ತು ನಮಗೆ ಒಂದು ಭಯ ಅನ್ನೋದು ಐತೆ. ಯಾಕಪ್ಪ ಅಂತಂದ್ರೆ ಈಗಾಗಲೆಲ್ಲ ಡ್ಯಾಮ್ಗಳು ತುಂಬ್ಯಾವು. ಮಳೆ ಪ್ರಾರಂಭ ಆತಪ್ಪ ಅಂದ್ರೆ ಮತ್ತೆ ಡ್ಯಾಮ್ಗಳನ್ನ ಓಪನ್ ಮಾಡಿರಪ್ಪ ಅಂದ್ರೆ ಈಗ ಹೆಂಗೆ ಹೊಳಿ ಬಂದೈತೆ ಇದಕ್ಕೆ ಕೂಡ ಹೆಚ್ಚು ಬರುವಂಥ ಸಂದರ್ಭ ಐತಿ. ಅದಕ್ಕೆ ಈಗೇನು ತಾವು ಗಂಜಿ ಕೇಂದ್ರಗಳು ಪ್ರಾರಂಭ ಮಾಡಿರಿ, ಆ ಗಂಜಿ ಕೇಂದ್ರ ಇರ್ಬೋದು, ದನಕರುಗಳಿಗೆ ಮೇವನ್ನು ರಕ್ಷಣೆ ಮಾಡೋದಿರ್ಬೋದು, ಏನು ತಾವು ಸರ್ಕಾರದ ಯೋಜನೆಗಳದಾವು ಕಂಟಿನ್ಯೂ ನಿರಂತರವಾಗಿ ಮುಂದುವರಿಬೇಕು ಅನ್ನುವಂಥದ್ದು ಇವತ್ತು ನಮ್ಮ ಈ ಸಂತ್ರಸ್ತರ ಒತ್ತಾಯ ಇದ್ದಂತೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ನಮಸ್ಕಾರ.
महाराष्ट्रातील पावसावर जिल्हा प्रशासनाने आधीच लक्ष ठेवलं असून पूरस्थिती कमी करण्यासाठी सर्व प्रकारच्या उपाययोजना करण्यास सज्ज आहेत. राजशेखर हिरेमठ, KMM मराठी, बेळगाव.